ಪಾರ್ವತಿಯ ಪ್ರೀತಿಯ ನಂದನು ಗಣೇಶನನ್ನು ಪೂಜೆ ಮಾಡ್ತಾ ಇದ್ದೀನಿ. ಬಾ, ನೀನು ಕೂಡ ಕೈ ಜೋಡಿಸು. ಯಾಕೆ ಇವತ್ತೇನಾದ ಗಣೇಶನ ಹಬ್ಬನಾ? ಇಲ್ಲ ಕಣೆ. ಮತ್ತೆ ಯಾಕೆ ಗಣೇಶನ ಪೂಜೆ? ಅಯ್ಯೋ ಮೈ ಡಿಯರ್ ಅನ್ವಿಕಾ, ನಿಂಗೆ ಗೊತ್ತಿಲ್ವಾ ನಮ್ಮ ಹಿರಿಯರು ಹೇಳಿದ ಮಾತು? ನಾವು ಯಾವುದೇ ಶುಭ ಕಾರ್ಯ ಶುರು ಮಾಡೋಕ್ಕಿಂತ ಮುಂಚೆ ಗಣೇಶನನ್ನು ಪ್ರಾರ್ಥಿಸಿಯೇ ಶುರು ಮಾಡಬೇಕು. ಯಾಕೆಂದರೆ ನಾವು ಅಂದುಕೊಂಡ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಎಂದು. ಓ, ನನಗೆ ಈಗ ಅರ್ಥ ಆಯ್ತು. ಅದಕ್ಕೆ ಎಲ್ಲರೂ ಗಣಪತಿಯನ್ನು ವಿಘ್ನಹರ್ತ ಅಥವಾ ವಿಘ್ನೇಶ್ವರ ಎಂದು ಕರೆಯುತ್ತಾರೆ ಅಲ್ವಾ? ಓ ಗುಡ್ ಮೈ ಡಿಯರ್ ಅನ್ವಿಕಾ. ಈಗ ಬಾ, ನಾವು ನಮ್ಮ ಸಂಭ್ರಮ ಆದ್ಯಂತ ವಿಜೃಂಭಣೆಯಿಂದ ನಡೆಯಲಿ ಎಂದು ಪ್ರಾರ್ಥಿಸೋಣ. ಬಾ. तेरे बिना मैं आज स्तुता